ನೋಡೋಣ. 2 ಬಾಗಿಲು. ನೀವು ಯಾವ ಬಾಗಿಲನ್ನ ಪ್ರಿಫರ್ ಮಾಡ್ತೀರಾ? ಒಂದು ಬಾಗಿಲು ಒಳ್ಳೆ ಚಿಗುರು ಮಾವಿನ ತೋರಣ ಕಟ್ಟಿರೋ ಬಾಗಿಲು, ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಟ್ಟಿರೋ ಬಾಗಿಲು, ಫ್ರೆಶ್ ಆಗಿರೋ ಹೂವನ್ನು ಕಟ್ಟಿರೋ ಬಾಗಿಲು. ಇನ್ನೊಂದು ಪ್ಲಾಸ್ಟಿಕ್ ತೋರಣ ಕಟ್ಟಿರೋ ಬಾಗಿಲು, ಪ್ಲಾಸ್ಟಿಕ್ ಹೂ ಸಿಗಿಸಿರೋ ಬಾಗಿಲು. ಕೆಳಗಡೆ ಒಳ್ಳೆಯ ಮಂಡಲ ಇರುವಂಥ ರಂಗೋಲೆ, ಕೆಮ್ಮಣ್ಣು ಹಾಕಿ ಸಾರಿಸಿ ಸೆಗಣಿ ಸಾರಿಸಿ ರಂಗೋಲೆ ಬಿಟ್ಟಿದ್ದ ಬಾಗಿಲು. ಈ ಬಾಗಿಲಲ್ಲಿ ಸ್ಟಿಕ್ಕರ್ ಅಂಟಿಸಿದ ಬಾಗಿಲು, ರಂಗೋಲೆ ಸ್ಟಿಕ್ಕರ್. ನೀವು ಯಾವುದನ್ನು ಪ್ರಿಫರ್ ಮಾಡ್ತೀರಾ ಒಳಗೆ ಹೋಗೋಕ್ಕೆ? ಎನರ್ಜಿ ಯಾವ ಬಾಗಿಲಲ್ಲಿದೆ? ಜೀವಂತವಾಗಿರುವ ಆ ಚಿಗುರು ಎಲೆನಲ್ಲಿದೆ. ಸ್ವಲ್ಪ ಹೊತ್ತಿರ್ಬೋದು, ಒಂದು ದಿನ ಇರ್ಬೋದು. ಇದು ಯಾವಾಗಲೂ ಇರುತ್ತೆ. ಅದು ಒಂದು 10 ವರ್ಷ ಇರುತ್ತೆ ಆ ತೋರಣ. ಅದರಲ್ಲೂ ಫಾರಿನ್ನಿಂದ ತಂದುಬಿಟ್ರೆ, ಸಿಂಗಪೂರಿಂದ ಹೂಗಳು ಪ್ಲಾಸ್ಟಿಕ್ ಹೂ ಸಿಗಿಸ್ಬಿಟ್ರೆ ಲೈಫ್ ಲಾಂಗ್ ಬೇಕಾದ್ರೆ ಇರುತ್ತೆ. ಆದರೆ ಈ ಹೂವು ಸಾಯಂಕಾಲದಷ್ಟೊತ್ತಿಗೆ ಬಾಡಿರುತ್ತೆ. ಆದರೂ ಎನರ್ಜಿ ಇರೋದು ಈ ಬಾಗಿಲಲ್ಲಿ. ಯಾವ ಬಾಗಿಲಲ್ಲಿ ನೀವು ಹೋಗ್ತೀರಾ? ಎನರ್ಜಿ ಇರೋ ಬಾಗಿಲಲ್ಲಿ ಹೋಗ್ತೀರಾ. ಯಾಕೆ ಅಂದರೆ ಅಲ್ಲಿ ಎನರ್ಜಿ ಇದೆ. ಯು ಕ್ಯಾನ್ ಫೀಲ್ ದಟ್ ಎನರ್ಜಿ. ಆ ಬಾಗಿಲಲ್ಲಿ ಒಳಗಡೆ ಹೋಗಬೇಕು ಅನಿಸುತ್ತೆ. ಅದು ನಮ್ಮನ್ನು ಎಳೆಯುತ್ತೆ. ಯಾರಿಗೆ ಎಳೆಯುತ್ತೆ? ಯಾರು ಆ ಎನರ್ಜಿ ಬೇಕು ಅಂತಿದೆ ಅವ್ರಿಗೆ ಮಾತ್ರ ಎಳೆಯುತ್ತೆ. ಒಳಗಡೆ ಹೋದಾಗ ಒಂದು ಒಳ್ಳೆಯ ಪಂಚಲೋಹದ ವಿಗ್ರಹ, ಒಳ್ಳೆಯ ಪಂಚಾಮೃತ ಅಭಿಷೇಕ ಆಗಿರೋದು, ಒಳ್ಳೆಯ ಹೂವು, ಒಳ್ಳೆಯ ಹಣ್ಣು, ಒಳ್ಳೆಯ ನೈವೇದ್ಯ, ಒಳ್ಳೆಯ ಮ್ಯೂಸಿಕ್ಕು, ಮಂತ್ರಗಳು ಇಲ್ಲಿ ಕೇಳ್ತಾ ಇದೆ. ಒಳ್ಳೆಯ ಹೂವಿನ ಅಲಂಕಾರ, ಒಳ್ಳೆಯ ಊದಿನ ಕಡ್ಡಿ ವಾಸನೆ ಗಮ್ಮಂತ ಮನೆ ಒಳಗೆ. ಆ ಮನೆ ಒಳಗಡೆ ಹೋದ ತಕ್ಷಣ ಆಹಾ ಅನಿಸುತ್ತೆ. ವೈಬ್ರೇಷನ್ ಅಲ್ಲಿದೆ. ನೀವು ಅದೇನೇ ಒಳಗಡೆ ಹೋದ ತಕ್ಷಣ ಒಂದು ಪ್ಲಾಸ್ಟಿಕ್ದು ಒಂದು ಮಂಟಪದಲ್ಲಿ ಒಂದು ಪ್ಲಾಸ್ಟಿಕ್ದು ಯಾವುದೋ ಒಂದು ವಿಗ್ರಹ ಇಟ್ಬಿಟ್ಟು ಪ್ಲಾಸ್ಟಿಕ್ ಹೂವು ಹಾಕಿ, ಬಟ್ಟೆ ಹೂವು ಹಾಕಿ, ಅದಕ್ಕೆ ಅಲಂಕಾರ ಮಾಡೋಕ್ಕೆ ಬರೀ ಬಲ್ಪುಗಳು, ಬಣ್ಣ ಬಣ್ಣದ ಬಲ್ಪುಗಳು ಕಟ್ಟಿ ಅಲಂಕಾರ ಮಾಡಿ, ಮೋಂಬತ್ತಿನಲ್ಲಿ ಮಾಡಿದ ಹಣ್ಣುಗಳನ್ನು ಸ್ಟೈಲಾಗಿ ಅದರ ಮುಂದೆ ಇಟ್ಟು, ದ್ರಾಕ್ಷಿ ಅದು ಇದು ಡ್ರೈ ಫ್ರೂಟ್ಸು ಎಲ್ಲ ಮೋಂಬತ್ತಿನಲ್ಲಿ ಮಾಡಿರೋದು ಇಟ್ಬಿಟ್ಟು, ಸೆಂಟ್ ಹಾಕ್ಕೊಂಡು ಅಲ್ಲಿ ಮ್ಯೂಸಿಕ್ ಹಾಕಿದರೆ, ಮಂತ್ರ ಇಲ್ಲದ ಮ್ಯೂಸಿಕ್ ಇದ್ದರೆ ಫಳ 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 ಅಂತ ಕಾಣ್ತಾ ಇರೋದು ಆ ಒಂದು ಲೈಟ್ಗಳು, ಅದರ ಡೆಕೋರೇಷನ್ನು, ಅದರ ಕಟೌಟ್ಸು ಎಲ್ಲ ಮಾಡಿ ಸ್ಕ್ರೀನ್ ಹಾಕಿ ಬಟ್ಟೆ ಕಟ್ಟಿ ಎಲ್ಲ ಮಾಡಿದ್ರೂ ಎಲ್ಲಿ ವೈಬ್ರೇಷನ್ ಇದೆ ಅಲ್ವಾ? ಯಾವುದೋ ಒಂದು ಅಂಗಡಿನಲ್ಲಿ ಸಿಕ್ಕಿದಂಥದ್ದು ಏನೋ ಒಂದು ಸ್ವೀಟ್ ತಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಅವರು ಯಾವತ್ತೋ ಮಾಡಿರ್ತಾರೆ. ಅವ್ರು ಎಷ್ಟು ದಿನ ಗಾಜಿನ ಡಬ್ಬದಲ್ಲಿ ಇಟ್ಟಿದ್ರೋ ಅದನ್ನು ತಂದು ದೇವ್ರ ಮುಂದೆ ಇಟ್ಟು ಅಕ್ಕಪಕ್ಕದವ್ರನ್ನ ಕರೆದು ಏನೋ ಕೊಡಬೇಕು ಅಂತ ಕೊಟ್ಟು 4 ಜನನ ಕಳಿಸಿ ಶಾಸ್ತ್ರ ಮಾಡೋಕ್ಕೂ, ಮನೆಯಲ್ಲಿ ಭಕ್ತಿಯಿಂದ ನಿಯತ್ತಾಗಿ ಪ್ರಸಾದವನ್ನು ಮಾಡಿ ಎಲ್ಲರನ್ನೂ ಕರೆದು ಎಲ್ಲರ ಹತ್ರನೂ ಆಶೀರ್ವಾದ ತಗೊಂಡು ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಮನೆಯಲ್ಲಿ ಊಟ ಹಾಕಿ ದಕ್ಷಿಣೆ ಕೊಟ್ಟು ಎಲ್ಲ ಮಾಡಿ ಕಳಿಸಿದ್ರೆ ಯಾವ ರೀತಿ ಇರುತ್ತೆ? ಯಾವುದು ಸಂಸ್ಕಾರವುಳ್ಳವಾದದ್ದು, ಯಾವುದು ತೋರಿಕೆ, ಯಾವುದು ನಿಜ? ಇವಾಗ ನಾವು ನೋಡ್ಕೊಳ್ಳೋಣ, ನಾವು ಎಷ್ಟರ ಮಟ್ಟಿಗೆ ಇಲ್ಲಿಂದ ಈ ಬಾಗಿಲಿಂದ ಈ ಬಾಗಿಲಲ್ಲಿ ಎನರ್ಜಿ ಬರೋದ್ರಿಂದ ಈ ಬಾಗಿಲಿಗೂ ಈ ಬಾಗಿಲಿಗೂ, ಈ ಮನೆಗೂ, ಈ ಒಂದು ವಾತಾವರಣಕ್ಕೂ ಈ ವಾತಾವರಣಕ್ಕೂ, ಈ ಮೆಂಟಾಲಿಟಿಗೂ ಇಲ್ಲಿ ರಿಸೀವ್ ಮಾಡೋದೇನು, ಇಲ್ಲಿ ರಿಸೀವ್ ಮಾಡೋದೇನು, ಕೊಡೋದೇನು, ವ್ಯವಹಾರ ಏನು, ಈ ಮನೆದು ಸಂಸ್ಕಾರ ಏನು ನೋಡಿ ನಿಮ್ಗೆ ಯಾವುದು ಬೇಕು ಸೆಲೆಕ್ಟ್